ಇದು ನಿಮ್ಮ ದೀಪಿಕಾ ಕನಕಾಪುರ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಬ್ಲಾಗ್ ಶೂಟ್ ಮಾಡ್ತಿದ್ದೀನಿ. ಸೊ ಇವತ್ತೇನು ಸ್ಪೆಷಲ್ ಅಂದರೆ ಗಣೇಶ ಚತುರ್ಥಿ. ಸೊ ಎಲ್ರಿಗೂ, ನಿಮಗೂ ನಿಮ್ಮ ಕುಟುಂಬದವರಿಗೂ ಹ್ಯಾಪಿ ಗೌರಿ ಗಣೇಶ. ಸೊ ಇಷ್ಟು ದಿನ ಇತ್ತು ನನಗೆ ಎಕ್ಸಾಮ್ಸ್. ಸೊ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಎಕ್ಸಾಮ್ ಮುಂಚೆನೇ ಹೇಳಿದ್ದೆ ನಾನು ಎಕ್ಸಾಮ್ ಟೈಮಲ್ಲಿ ವಿಡಿಯೋಸ್ ಮಾಡಲ್ಲ ಅಂತ. ಸೊ ಇವಾಗ ನಂದು ಆಫ್ಟರ್ ಎಕ್ಸಾಮ್ ಫಸ್ಟ್ ವ್ಲಾಗ್ ನಂದು. ಸೊ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಏನಂದರೆ ಇವತ್ತು ನಮ್ಮ ಗಲ್ಲಿಯಲ್ಲಿರೋ ಗಣೇಶನ್ನ ನಿಮಗೆ ಭೇಟಿ ಮಾಡಿಸ್ತೀನಿ. ಸೊ ಬನ್ನಿ ನೋಡೋಕ್ಕೆ ಹೋಗೋಣ ನಮ್ಮ ಗಲ್ಲಿಯಲ್ಲಿ ಎಷ್ಟು ಗಣೇಶ ಕುಂದಿರ್ಸಿದ್ದಾರೆ ಅಂತ. ಸೊ ನಮ್ಮ ಊರಲ್ಲಿ ನಾವು ಗಣೇಶ ಕೂಡಿಸ್ತೀವಿ ಮನೆಯಲ್ಲಿ, ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಏನು ಕೂಡಿಸಲ್ಲ. ಸೊ ಅದಕ್ಕೆ ನಾವು ಮನೇಲಿ ಕುಂದಿರ್ಸಿಲ್ಲ, ಬಟ್ ಗಲ್ಲಿ ಗಣೇಶ ತೋರ್ಸೋಕ್ಕಂತ ಈ ಬ್ಲಾಗ್ ಶೂಟ್ ಮಾಡ್ತಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗಿದೆ ಗಣೇಶ ಅಂತ, ಆಶೀರ್ವಾದ ತಗೊಳ್ಳೋಣ. ಬನ್ನಿ, ಇಲ್ಲೇ ಇರೋದು ಗಣೇಶ ಕುಂದಿರ್ಸಿರೋದು, ಅಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಫಸ್ಟ್ ಗಣೇಶನ ಭೇಟಿ ತಗೊಳ್ಳೋಣ, ನೋಡೋಣ ಬನ್ನಿ. ಸೊ ನಿಮ್ಮ ಮನೇಲಿ ಹೇಗೆ ಗಣೇಶ ಕುಂದಿರ್ಸಿದ್ದೀರಾ? ಸೊ ಎಲ್ಲರೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಎಲ್ಲರೂ ಬ್ಯುಸಿಯಾಗಿರ್ತೀರಿ ಇವತ್ತು ಮಾರ್ನಿಂಗು. ಸೊ ಆದಷ್ಟು ಮಣ್ಣಿನ ಗಣಪತಿಯನ್ನು ಕೂಡ್ಸೋಕ್ಕೆ ಟ್ರೈ ಮಾಡಿ. ಸೊ ನಮ್ಮ ಸುತ್ತ ಇರೋ ಪರಿಸರ ಚೆನ್ನಾಗಿರಬೇಕು ಅಷ್ಟೇ. ಸೊ ಬನ್ನಿ ನೋಡೋಣ. ಹಾಯ್ ಮಾಡು. ಹ್ಯಾಪಿ ಗೌರಿ ಗಣೇಶ ಹೇಳು. ಹ್ಯಾಪಿ ಗೌರಿ ಗಣೇಶ. ನೋಡಿದ್ರಲ್ಲ ನಮ್ಮ ಫಸ್ಟ್ ಗಲ್ಲಿ ಗಣೇಶ. ಸೊ ಚಿಕ್ಕ ಮಕ್ಕಳೆಲ್ಲ ಕುಂದಿರ್ಸಿರೋದು. ಸೊ ಪ್ರಸಾದ ನೋಡಿ, ನಾನು ಪ್ರಸಾದನ ತಗೊಂಡು ಬರ್ತಿದ್ದೀನಿ. ಸೊ ಮತ್ತು ಇನ್ನೊಂದು ಗಣೇಶಂಗೆ ನೋಡೋಕೆ ಹೋಗಬೇಕು ಇವಾಗ. ಸೊ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ನಾನು ಪ್ರಸಾದನ ಮನೇಲಿಟ್ಟು ಇವಾಗ ನೆಕ್ಸ್ಟ್ ಗಣೇಶನ ನೋಡೋಕೆ ಹೋಗೋಣ ಬನ್ನಿ. ಮತ್ತು ನಾನು ನನ್ನ ಪ್ರಸಾದನ ಮನೇಲಿಟ್ಟು ಇವಾಗ ಇನ್ನೊಂದು ಗಣೇಶನ ನೋಡೋಕೆ ಹೋಗ್ತಿದ್ದೀನಿ. ಸೊ ಎಲ್ಲ ಇಲ್ಲೇ ಹತ್ರ ಇರೋದು. ಚಿಕ್ಕ ಹುಡುಗರು ಚಿಕ್ಕ ಗಣೇಶನ ಕೂಡಿಸಿದ್ದಾರೆ. ಸೊ ನಾನು ಇಷ್ಟೇ ಬೇಡ್ಕೊಂಡಿರೋದು, ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಲಿ. ಸೊ ನಾನು ತುಂಬ ದಿನ ಎಫರ್ಟ್ಸ್ ಹಾಕಿಲ್ಲ. ಸೊ ಇವಾಗಿಂದ ತುಂಬ ಎಫರ್ಟ್ಸ್ ಹಾಕಿ ಡೆಡಿಕೇಟೆಡ್ ಆಗಿ ವೀಡಿಯೋಸ್ ಮಾಡ್ತೀನಿ. ಸೊ ಮತ್ತು ನಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಹಾಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ನನ್ನ ಇನ್ಸ್ಟಾ ಐಡಿನ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಪ್ಲೀಸ್ ನನ್ನ ಇನ್ಸ್ಟಾನಲ್ಲೂ ಕೂಡ ಫಾಲೋ ಮಾಡಿ. ಸೊ ಅಲ್ಲಿ ನಾನು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅಲ್ಲಿ ನಿಮ್ಮ ಸಪೋರ್ಟ್ ಇರಲಿ ಪ್ಲೀಸ್. ಸೊ ಬನ್ನಿ ಇನ್ನೊಂದು ಗಣೇಶನ ನಾನು ನೋಡೋಕೆ ಹೋಗ್ತೀನಿ. ಎಕ್ಸಾಮ್ಸ್ ಬಗ್ಗೆ ಸ್ವಲ್ಪ ಹೇಳಬೇಕಲ್ವಾ. ಎಕ್ಸಾಮ್ ಸಕ್ಸಸ್ಫುಲಿ ಡನ್ ಬಿಡಿಸಿದ್ದೀನಿ, ಬಟ್ ರಿಸಲ್ಟ್ ನೋಡೋಣ ಒಂದು 10 ಡೇಸಲ್ಲಿ. ನಮ್ಮ VTU ಅಂತೂ ವಿತಿನ್ 10 ಡೇಸಲ್ಲೆಲ್ಲ ಬಂದುಬಿಡುತ್ತೆ. ಸೊ ನೋಡೋಣ ರಿಸಲ್ಟ್ ಏನು ಬರುತ್ತೆ ಅಂತ. ಆದರೆ ಅದನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಬನ್ನಿ. ನೋಡಿದ್ರಲ್ಲ, ಇಲ್ಲಿ ಒಂದು ಗಲ್ಲಿ ಗಣೇಶ ಇತ್ತು. ಸೊ ಇಲ್ಲೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಗಣೇಶ ಎಲ್ಲಿದ್ದರೂ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಸೊ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನಾನು ನಮ್ಮೂರನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ. ನಮ್ಮೂರು, ಅಲ್ಲಿ ಕೂಡಿಸೋ ಗಣೇಶ, ನಮ್ಮ ಹುಡುಗರು, ನಮ್ಮ ಏರಿಯಾ, ಇಲ್ಲೇ ಅಷ್ಟು ಜನ ಪರಿಚಯ ಇಲ್ಲ ನನಗೆ. ಸೊ ಏನು ಮಾಡಬೇಕಂದ್ರೆ ಪರ್ಮಿಷನ್ ತೊಗೋಬೇಕು.
ಸೊ ನಮ್ಮೂರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ನೋಡಿದ್ರಲ್ಲ, ಇವಾಗ ನೋಡಿರೋ ಗಣೇಶ ನಮ್ಮ ಮಮ್ಮಿ ಫ್ರೆಂಡ್ ಮನೆಯಲ್ಲಿ ಕೂಡಿಸಿರೋದು. ಸೊ ಅಲ್ಲಿ ಹೋಗಿದ್ದೆ. ಸೊ ಆಂಟಿ ನೋಡಿ ಪ್ರಸಾದ ಕೊಟ್ಟರು. ಸೊ ಅವರು ಮಮ್ಮಿಗೂ ಶೇರ್ ಮಾಡು ಅಂತ ಬಾಕ್ಸಲ್ಲಿ ಹಾಕ್ಕೊಟ್ರು. ಸೊ ನಾನು ಮನೆಗೆ ಹೋಗ್ತಿದ್ದೀನಿ. ಸೊ ಇವತ್ತಿನ ದಿನಕ್ಕೆ ಇಷ್ಟೇ ಗಣೇಶ. ಇವಾಗ 3 ಗಣೇಶ ನೋಡಿದ್ವಿ. ಸೊ ಇನ್ನೂ ಇಲ್ಲಿ 5 ಡೇಸ್ ಇರುತ್ತೆ ಅಲ್ವಾ. ನಮ್ಮ ಇಡೀ ಏರಿಯಾದಲ್ಲಿ ಅತಿ ದೊಡ್ಡ ಗಣೇಶನ ಕೂಡಿಸೋದು ಗ್ರೌಂಡಲ್ಲಿ. ಸೊ ಅಲ್ಲಿ ಹೇಗಿದೆ ಅಂತ ನಾನು ಆದರೆ ಇವತ್ತು ಈವ್ನಿಂಗ್ ಹೋಗ್ತೀನಿ, ಇಲ್ಲಾಂದರೆ ನಾಳೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಆದಷ್ಟು ಕೇಳ್ಕೊಳ್ಳೋದಿಷ್ಟೇ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಉತ್ತರ ಕರ್ನಾಟಕದವ್ರು ಯಾರಾದರೂ ನೋಡ್ತಿದ್ರೆ ನಮ್ಮ ಸೈಡಿಂದನೂ ಒಬ್ಬಳು ಹುಡುಗಿ ಬೆಳೀಲಿ ಅಂತ ಸಪೋರ್ಟ್ ಮಾಡಿ. ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಸೊ ಮತ್ತೆ ಮುಂದಿನ ವಿಡಿಯೋನಲ್ಲಿ ಇನ್ನೂ ಚೆನ್ನಾಗಿರೋ ಗಣೇಶನ್ನ, ಇನ್ನೂ ಚೆನ್ನಾಗಿ ದೊಡ್ಡ ಗಣೇಶನ ನೋಡೋಕ್ಕೆ ಹೋಗ್ತೀನಿ. ಸೊ ಅಲ್ಲೆಲ್ಲ ನಾನು ವಿಡಿಯೋ ಮಾಡ್ತೀನಿ. ಸೊ ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ಸೊ ನಾನು ಬಂದಿದ್ದೀನಿ ಮನೆ ಹತ್ರ. ಸೊ ನಾನು ಇವತ್ತು ನೋಡಿದೆ 3 ಗಣೇಶನ್ನ. ಸೊ ಐ ಹೋಪ್ ನೀವು ಗಣೇಶನ ಆಶೀರ್ವಾದ ತೊಗೊಂಡಿರ್ತೀರಾ. ಸೊ ನೀವು ಎಂಜಾಯ್ ಮಾಡಿರ್ತೀರಾ, ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ಗಣೇಶನ ನೋಡಬೇಕು ಅಂತ ನಿಮಗಿದ್ದೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಇನ್ನೂ ನಾನು ಗಣೇಶನ್ನ ನಿಮಗೆ ತೋರಿಸ್ತೀನಿ. ಇದೆಲ್ಲ ಚಿಕ್ಕ ಗಲ್ಲಿ ಗಣೇಶ ಆಗಿದ್ದರಿಂದ ನಮ್ಮ ಏರಿಯಾದ ಅತಿ ದೊಡ್ಡ ಗಣೇಶನ್ನ ನಾನು ನೋಡೋಕ್ಕೆ ಹೋಗ್ತಿದ್ದೀನಿ. ಸೊ ನಿಮಗೂ ಇಷ್ಟ ಇದ್ದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಟಿಫಿಕೇಷನ್ ಬರುತ್ತಿರುತ್ತೆ. ಸೊ ನನ್ನ ಚಾನಲ್ನ ನೀವು ನೋಡ್ಬೋದು. ಸೊ ನಾನು ನಮ್ಮ ಉತ್ತರ ಕರ್ನಾಟಕನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್, ಅಲ್ಲಿವರೆಗೂ. ಸೊ ಟೇಕ್ ಕೇರ್, ಬಾಯ್.